ಯಾವಾಗ ಸರ್ಕಾರ ಅಭಿವೃದ್ಧಿಯ ಹೆಸರಿನಲ್ಲಿ ಪಾರ್ಕ್ನ 5% ಭೂಮಿಯನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಹೊರಟಿತು, ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಗದೊಂದು ಅಭಿವೃದ್ಧಿ ಹೆಸರಿನಲ್ಲಿ ಮಾಡೋದಕ್ಕೆ ಹೊರಟಿದ್ದನ್ನ ಸಾರ್ವಜನಿಕವಾಗಿ ಭಾರಿ ಆಕ್ರೋಶಕ್ಕೆ ಜನಸಾಮಾನ್ಯರು ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ಈಗ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಜನವಿರೋಧಿ ಬಿಲ್ ಅನ್ನ ಜಾರಿ ಮಾಡಿದೆ, ಯಾವುದೇ ಚರ್ಚೆ ಮಾಡದೆ ಬಿಲ್ ಅನ್ನ ಪಾಸ್ ಮಾಡಿಕೊಂಡಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಈ ಸಂಬಂಧ ತೇಜಸ್ವಿ ಸೂರ್ಯ ದೂರು ಕೂಡ ಕೊಟ್ಟಿದ್ದಾರೆ. ಯಾರ ಬಳಿಯೂ ಕೂಡ ಚರ್ಚೆ ಮಾಡದೆ, ಸಾಧಕ ಬಾಧಕಗಳನ್ನು ಕೂಡ ಚರ್ಚೆ ಮಾಡದೆ ಅಥವಾ ಸಾಧಕ ಬಾಧಕಗಳನ್ನು ಕೂಡ ಯೋಚಿಸದೆ ಸರ್ಕಾರ ಇಂಥ ತೀರ್ಮಾನ ಮಾಡಿದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ರಾಜ್ಯದ ಘನತೆ ವೆತ್ತ ರಾಜ್ಯಪಾಲರನ್ನ ಬೆಂಗಳೂರಿನ ಮತ್ತು ರಾಜ್ಯದ ಸಾಕ್ಷಿ ಪ್ರಜ್ಞೆಯಂತಿರುವಂತಹ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಇಡೀ ಜೀವನದ ಸಾಧನೆಯನ್ನ ಮಾಡಿರುವಂತಹ, ಸಮಾಜಕ್ಕೆ ಸೇವೆ ಮಾಡಿರುವಂತಹ ಹಿರಿಯರುಗಳ ನೇತೃತ್ವದಲ್ಲಿ ಸರ್ಕಾರ ಇತ್ತೀಚೆಗೆ ಪಾಸ್ ಮಾಡಿರುವಂತಹ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉದ್ಯಾನವನಗಳ 5% ಜಾಗವನ್ನ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ನಾವು ಅದನ್ನ ಡೈವರ್ಟ್ ಮಾಡಬಹುದು ಅನ್ನುವಂಥ ಈ ಕಾನೂನನ್ನ ತಿರಸ್ಕಾರ ಮಾಡಬೇಕು, ಇದನ್ನ ಅಪೋಸ್ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಇವತ್ತು ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಈ ನಿಯೋಗ ಹೋಗಿ ಇವತ್ತು ಮನವಿ ಮಾಡಿದೆ. ಈ ನಿಯೋಗದಲ್ಲಿ ಹಿರಿಯ ಪರಿಸರವಾದಿಗಳು, ಎನ್ವೈರನ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಂತಹ, ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕು, ಲಾಲ್ಬಾಗು, ಬೆಂಗಳೂರಿನ ಬಯೋ ಪಾರ್ಕ್ಗಳು, ಇದನ್ನ ಉಳಿಸೋದ್ರಲ್ಲಿ ಬೆಳೆಸೋದ್ರಲ್ಲಿ ತಮ್ಮ ಇಡೀ ಜೀವನದ ಸಾಧನೆ ಮಾಡಿರುವಂತಹ ಯಲ್ಲಪ್ಪ ರೆಡ್ಡಿ ಅವರು, ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿ ತಮ್ಮ ಇಡೀ ಜೀವನದ ಸೇವೆಯನ್ನು ಸಲ್ಲಿಸಿದಂಥ, ಪ್ರಾಮಾಣಿಕತೆಗೆ, ದಕ್ಷತೆಗೆ ಮತ್ತೊಂದು ಹೆಸರಾಗಿದ್ದಂಥ ಹಿರಿಯ ಅಧಿಕಾರಿಗಳಾಗಿದ್ದಂಥ ರವೀಂದ್ರ ಸರ್ ಕೂಡ ಈ ಡೆಲಿಗೇಷನ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಈಗ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ತೇಜಸ್ವಿ ಸೂರ್ಯ ಅವರು ಹೇಳೋದೇನು, ಸರ್ಕಾರದ ಈ ತೀರ್ಮಾನಕ್ಕೆ ಅವರ ಆಕ್ರೋಶದ ಮಾತೇನು? ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಸರ್ಕಾರ ಸರ್ಕಾರಿ ಉದ್ಯಾನವನಗಳಲ್ಲಿ ಅಭಿವೃದ್ಧಿಯನ್ನ ಪಡಿಸುವಂತ ನಿಟ್ಟಿನಲ್ಲಿ 5% ಭೂಮಿಯನ್ನ ತೆಗೆದುಕೊಂಡು ಡೆವಲಪ್ಮೆಂಟ್ ಮಾಡುವಂತ ಒಂದು ಕಾಯ್ದೆಯನ್ನ ತಂದಿರ್ತಕ್ಕಂಥದ್ದು. ವಿಪಕ್ಷಗಳ ಗಲಾಟೆ ಗದ್ದಲಗಳನ್ನೇ ಬಂಡವಾಳ ಮಾಡಿಕೊಂಡು ಈ ಒಂದು ಬಿಲ್ ಅನ್ನ ತರಲಾಗಿದೆ. ಇದು ಜನ ವಿರೋಧಿ ಬಿಲ್ ಆಗಿದೆ. ಈ ರೀತಿ ಉದ್ಯಾನವನಗಳನ್ನ ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಮಾಡುವಂತದ್ದು ಸರಿಯಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ 3 ರೀತಿಯಾದಂತಹ ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಉದ್ಯಾನವನ ಬಳಕೆ ಮಾಡ್ಕೊಳ್ಳೋದ್ರಿಂದ ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಉಸಿರಾಟದ ಸಮಸ್ಯೆ ಇದೆ. ಗಾರ್ಡನ್ ಸಿಟಿ ಅನ್ನುವಂತ ಬೆಂಗಳೂರು ಈಗ ಮರಗಳೇ ಇಲ್ಲದೆ ಬಹಳಷ್ಟು ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಡೆವಲಪ್ಮೆಂಟ್ ಹೆಸರಲ್ಲಿ ಭೂಮಿಯನ್ನ ವಶಪಡಿಸಿಕೊಳ್ಳೋದ್ರಿಂದ ದೊಡ್ಡ ರೀತಿಯಾದಂತಹ ಸಮಸ್ಯೆ ಆಗುತ್ತೆ ಅನ್ನೋದು. ಹೀಗಾಗಿ ಈ ನಿಟ್ಟಿನಲ್ಲಿ ಬೆಂಗಳೂರಿನ ವಾಕರ್ಸ್ ಅಸೋಸಿಯೇಷನ್ ಸೇರಿದಂತೆ ಕೆಲ ಪ್ರಮುಖ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಅವರು ಸೇರಿದಂತೆ ಅನೇಕರ ರಾಜ್ಯಪಾಲರ ಭೇಟಿಗೆ ಕರೆಸ್ಕೊಂಡು ಹೋಗುವಂತದ್ದು. ಸೊ ಈ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಹೊಸ ಕಾಯ್ದೆಯನ್ನು ಸರ್ಕಾರ ಪ್ರಪೋಸಲ್ ಮಾಡಿದೆ, ಇದಕ್ಕೆ ಅನುಮತಿಯನ್ನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಇದಕ್ಕೆ ರಾಜ್ಯಪಾಲರು ಕೂಡ ಸಕಾರಾತ್ಮಕವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಯಾವ ರೀತಿಯಾಗಿ ಈ ಒಂದು ಹೋರಾಟವನ್ನು ಕೂಡ ಇದೇ ಭಾನುವಾರ ಬೆಳಗ್ಗೆ 7:30ಕ್ಕೆ ಲಾಲ್ಬಾಗ್ನಲ್ಲಿ ಒಂದು ವಾಕರ್ಸ್ಗಳ ಜೊತೆಯಲ್ಲಿ ಈ ಕಾಯ್ದೆಯನ್ನ ವಾಪಸ್ ಪಡಿಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿ ಒಂದು ಪಥಸಂಚಲನ ಕೂಡ, ಅಂದ್ರೆ ವಾಕಿಂಗ್ ಮಾಡೋದಕ್ಕೂ ಕೂಡ ಒಂದು ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಬೆಂಗಳೂರಿನ ಜನತೆ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಒಂದು ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಚಂದ್ರು.